ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಹಸ್ಯ ಚರ್ಚೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗಿನ ನಡುವೆ ಎಚ್.ಡಿ.ಕೆ ಭೇಟಿಯಾಗಿದ್ದರು ಗೃಹ ಸಚಿವರು. ಈ ಭೇಟಿಯ ವಿಚಾರಕ್ಕೆ ಮಾಧ್ಯಮಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಾಕಷ್ಟು ರೀತಿ ಚರ್ಚೆ ಕಾರಣ ಆಗಿತ್ತು. ಅರೆ, ಕುಮಾರಸ್ವಾಮಿ ಅವ್ರನ್ನ ಪರಮೇಶ್ವರ್ ಯಾಕೆ ಭೇಟಿಯಾದರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾನು ರಾಜಕೀಯ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿಲ್ಲ ಅಂದಿದ್ದಾರೆ. ಕೈಗಾರಿಕೆ ಸಂಬಂಧ ಒಂದು ವಿಚಾರ ಇತ್ತು, ಭೇಟಿ ಮಾಡಿದ್ದೆ ಅಷ್ಟೇ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ. ನಾವು ಹಿಂದೆ ಒಟ್ಟಾಗಿ ಸರ್ಕಾರ ನಡೆಸ್ತವರು, JDS ಮತ್ತು ಕಾಂಗ್ರೆಸ್ ಒಟ್ಟಾಗಿ ಸರ್ಕಾರ ನಡೆಸಿದ್ದೀವಿ. ಭೇಟಿ ಆಗಿರೋದೇ ತಪ್ಪು ಅನ್ನೋದು ಸರಿಯಲ್ಲ, ಅದಕ್ಕೆ ಬೇರೆ ಅರ್ಥವನ್ನು ಕಲ್ಪಿಸೋದು ಸರಿಯಲ್ಲ. ನಾನು ರಾಜಕೀಯ ಕಾರಣಕ್ಕೆ ಭೇಟಿ ಮಾಡಿಲ್ಲ ಕುಮಾರಸ್ವಾಮಿ ಅವ್ರನ್ನ ಅಂತ ಹೇಳಿದ್ದಾರೆ. ಅವರು ಕೇಂದ್ರ ಸಚಿವರಿದ್ದಾರೆ. ಸೊ ಹಾಗಾಗಿ ನಮ್ಮದು ಒಂದು ಕೆಲಸ ಆಗಬೇಕು, ನಮ್ಮ ಸಿದ್ಧಾಂತ ನಮಗೆ, ಅವರ ಸಿದ್ಧಾಂತ ಅವರಿಗಿದೆ. ಹೀಗಂತ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ವದಂತಿಗೆ ತೆರೆ ಎಳೆದಿದ್ದಾರೆ. ಮಾಧ್ಯಮಗಳೊಟ್ಟಿಗೆ ಮಾತನಾಡಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಪರಮೇಶ್ವರ್ ರಹಸ್ಯ ಭೇಟಿಯ ಚರ್ಚೆ ಬೇರೆ ಬೇರೆ ರೀತಿಯ ವಿಮರ್ಶೆಗೂ ಕೂಡ ಒಳಗಾಗಿತ್ತು. ಸೊ ಹಾಗಾಗಿ ದಲಿತ ಸಿಎಂ ಕೂಗಿನ ನಡುವೆ ಪರಮೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ಭೇಟಿ ಇದು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಯನ್ನು ಪಡ್ಕೊಳ್ತಾ ಇತ್ತು. ಸೊ ಯಾಕಂದರೆ ದಲಿತ ಸಚಿವರಾಗಿರುವಂಥ ಪರಮೇಶ್ವರ್ ತಾವು ಕೂಡ CM ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದು ಹಿಂದೆ ಹೇಳಿದ್ದುಂಟು. ಹಾಗಾಗಿ ದಲಿತರ ಯಾರಾದರೂ CM ಆಗಬೇಕು ಅಂತಿದ್ರೆ ಅದು ಪರಮೇಶ್ವರ್ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆ ಹಲವಾರು ನಾಯಕರುಗಳ ಹೆಸರಿದೆ. ಸತೀಶ್ ಜಾರಕಿಹೊಳಿಯ ಹೆಸರು ಕೇಳಿ ಬರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ದಲಿತ CM ಕೂಗಿನ ವಿಚಾರದ ನಡುವೆಯೇ ಒಂದು ಕಡೆ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದರ ಕುರಿತಾಗಿ ವಿಶೇಷವಾದಂಥ ಅರ್ಥಗಳನ್ನು ಕಲ್ಪಿಸಲಾಗಿತ್ತು. ಆ ಎಲ್ಲ ವದಂತಿಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಪರಮೇಶ್ವರ್ ಮಾಡಿದ್ದು. ಇದಕ್ಕೆ ಅಪಾರ್ಥವನ್ನು ಅಥವಾ ಬೇರೆ ಅರ್ಥವನ್ನು ಕಲ್ಪಿಸೋದು ಬೇಡ, ಬೇರೆ ಕೆಲಸದ ನಿಮಿತ್ತ ಮಾತ್ರ ಭೇಟಿಯಾಗಿದ್ದು, ರಾಜಕಾರಣದ ವಿಚಾರ ಚರ್ಚೆ ಆಗಿಲ್ಲ ಅಂತ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಪರಮೇಶ್ವರ್. ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಖಾಸಗಿ ಹೋಟೆಲ್ನಲ್ಲಿ ನೀವು ಭೇಟಿ ಮಾಡಿದ್ದೀರಾ, ಅರ್ಧ ಗಂಟೆ ಚರ್ಚೆ ಮಾಡಿದ್ದೀರಾ, ಅದು ಕೂಡ ಒಂದು ರೀತಿಯಲ್ಲಿ ಅಲ್ಲ. ನಾನು ಯಾವುದು ಪೊಲಿಟಿಕಲ್ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ನಾನೇನು ಅವ್ರನ್ನ ಭೇಟಿ ಮಾಡಿಲ್ಲ. ನನಗೆ ಏನೋ ಒಂದು ಅವರ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಇತ್ತು. ಅದಕ್ಕೋಸ್ಕರ ಅದು ನಮ್ಮ ರಾಜ್ಯದವರೇ ಆಗಿರುವಾಗ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ಭೇಟಿ ಮಾಡಿದ್ರು. ಯಾವ ಸಂದರ್ಭ ಆದ್ರಿ ಏನ್ರಿ? ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾವಿಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ದರು, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ನಾವು ಕಾಪಾಡ್ಕೊಂಡು ಬಂದ್ವಿ, ಅವ್ರ ಪಕ್ಷದ ಸಿದ್ಧಾಂತ ಅವರು ನೋಡಿಕೊಂಡ್ರು. ಆದರೂ ಕೂಡ ನಾವು ಒಟ್ಟಾಗಿ ಸರ್ಕಾರ ನಡೆಸಿದ್ದೀವಿ. ಅದರಿಂದ ಭೇಟಿ ಆಗೋದೆಲ್ಲನೂ ರಾಜಕೀಯ ಅನ್ನೋದಾದರೆ ಅದೇನು ಸರಿ ಇಲ್ಲ. ನಾನು ಅವರಿಗೆ ರಾಜಕೀಯ ಕಾರಣಕ್ಕಂತೂ ಭೇಟಿ ಮಾಡಿಲ್ಲ. ಸರ್, ಮೊನ್ನೆ ಇನ್ನು ಇದೇ ವೇಳೆ ದಲಿತ CM ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಅವರು, ದಲಿತ CM ಚರ್ಚೆ ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ ಎಂದಿದ್ದಾರೆ. ಅದರಲ್ಲಿ ನನಗೆ ತಪ್ಪೇನೂ ಕಾಣಿಸ್ತಿಲ್ಲ ಅಂದಿದ್ದಾರೆ. ಆದರೆ ತೀರ್ಮಾನ ಮಾಡೋದು ಮಾತ್ರ ಅದು ಹೈಕಮಾಂಡ್ ಆಗಿರುತ್ತೆ ಎಂದಿದ್ದಾರೆ. ಇದೇ ವೇಳೆ ದಲಿತ CM ಕೂಗು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪರಮೇಶ್ವರ್. ದಲಿತ CM ಕೂಗು ವಿಚಾರ ಚರ್ಚೆ ಆದರೆ ತಪ್ಪೇನೂ ಇಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ದಲಿತ ನಾಯಕರುಗಳು CM ಆದಂತಹ ನಿದರ್ಶನಗಳಿಲ್ಲ. ಹಾಗಾಗಿ ದಲಿತ CM ಕೂಗು ಚರ್ಚೆಗೆ ಅಥವಾ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲೇ ಅದರಲ್ಲಿ ತಪ್ಪೇನು ಕಾಣಿಸ್ತಿಲ್ಲ, ಚರ್ಚೆ ಇನ್ನೂ ಹೆಚ್ಚು ಹೆಚ್ಚು ಚರ್ಚೆ ಆಗಬೇಕು, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ. ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ದಲಿತ CM ವಿಚಾರ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಗ್ತಾ ಇರುವಂಥದ್ದು ಸರ್. ಇದು ಪರಮೇಶ್ವರ್ ಅವರ ಮಾತು. ದಲಿತ CM ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಅವರು ಉತ್ತರಿಸ್ತಾ ಇದ್ರು. ಆಗಲಿ ಬಿಡಿ, ಚರ್ಚೆ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಚರ್ಚೆ ಆಗಲಿ,
ಅನ್ನೋದು ಪರಮೇಶ್ವರ್ ಅವರ ಮಾತು. ಆದರೆ ಅಂತಿಮವಾಗಿ ತೀರ್ಮಾನ ಮಾಡುವುದು ನಾವಲ್ವಲ್ಲ, ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದಲಿತ ಸಿ ಎಂ ಚರ್ಚೆ ಆಗಲಿ, ಇನ್ನೂ ಹೆಚ್ಚಾಗಲಿ, ಅದರಲ್ಲಿ ತಪ್ಪೇನೂ ಕಾಣಿಸ್ತಾ ಇಲ್ಲ ನನಗೆ ಅಂತ ಪರಮೇಶ್ವರ್ ಹೇಳಿದ್ದು. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಸಿ ಎಂ ಆಗಬೇಕು, ದಲಿತರಿಗೆ ಅವಕಾಶ ಸಿಗುತ್ತಾ. ಇದುವರೆಗೂ ದಲಿತರಂತೂ ಸಿ ಎಂ ಆಗಿಲ್ಲ, ಹಾಗಾಗಿ ದಲಿತರು ಸಿ ಎಂ ಆಗಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಇಂಥ ವಿಚಾರಗಳು ಹೆಚ್ಚು ಚರ್ಚೆ ಆದರೆ ಆಗಲಿ ಬಿಡಿ, ಅದರಲ್ಲಿ ತಪ್ಪೇನೂ ಇಲ್ವಲ್ಲ ಅನ್ನುವಂಥ ಮಾತನ್ನು ಪರಮ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.